ಹುಕ್ಕೇರಿ ತಾಲೂಕಿನ ಬಸ್ತವಾಡ ಗ್ರಾಮದಲ್ಲಿ ಶ್ರೀ ಕಾಡಸಿದ್ದೇಶ್ವರ ಸತ್ಸಂಗ ಹಾಗೂ ಸ್ಥಾಯಿ ಸಮಿತಿ ಬಸ್ತವಾಡ ತಾಲೂಕು ಹುಕ್ಕೇರಿ ವತಿಯಿಂದ ಶ್ರಾವಣ ಮಾಸದ 4ನೇ ಸೋಮವಾರ 26/8/2024 ಬೆಳಗ್ಗೆ 4 ಗಂಟೆಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಶಿವನಾಮ ಜಪ, ನಂತರ ಬೆಳಗ್ಗೆ 5 ಗಂಟೆಗೆ ಇಷ್ಟಲಿಂಗ ಪೂಜೆ ಜೊತೆ ಶಿವಸ್ತುತಿ ಅದರ ಜೊತೆಗೆ ಇವತ್ತಿನ ದಿವಸ ಶ್ರೀಕೃಷ್ಣ ಜನ್ಮಾಷ್ಟಮಿ ನಿಮಿತ್ತ ಕೃಷ್ಣಮೂರ್ತಿ ಪೂಜೆಯನ್ನ ಸತ್ಸಂಗದ ಶರಣ ದಂಪತಿಗಳಾದ ಶ್ರೀ ಬಸವಪ್ರಭು ಸುರೇಶ ವಂಟಮೂರಿ, ಶ್ರೀಮತಿ ಸವಿತಾ ಬಸವಪ್ರಭು ವಂಟಮೂರಿ ಈ ದಂಪತಿಗಳು ಸತ್ಸಂಗದ ಪರವಾಗಿ ಶ್ರೀ ಕೃಷ್ಣಮೂರ್ತಿಗೆ ಶ್ರೀ ಕಾಡಸಿದ್ದೇಶ್ವರ ಸತ್ಸಂಗದ ಸದಸ್ಯರಿಂದ ಮತ್ತು ಗ್ರಾಮದ ಶರಣರು ಹಾಗೂ ಸಮಸ್ತ ಬಸ್ತವಾಡ ಗ್ರಾಮದ ಗುರು ಹಿರಿಯರೊಂದಿಗೆ ವಿಧಿವಿಧಾನಗಳೊಂದಿಗೆ ಪೂಜಾ ಕಾರ್ಯಕ್ರಮಗಳನ್ನು ಸಲ್ಲಿಸಲಾಯಿತು. बसवालिंगाय नमः ओम श्री गुरु बसवालिंगाय नमः ओम अच्युताय नमः ओम देवकी नंदनाय नमः ओम सुदेव सुताय नमः ओम कृष्णाय नमः नमस्कारयामि कृष्ण मगर ओम विश्वेश्वराय महादेवाय त्र्यंबकाय श्री कालांबिकाय मृत्युंजयाय ಗರ್ಭದಲ್ಲಿ ಕೃಷ್ಣ ನೋಡ್ರಿ ವಸುದೇವ ದೇವಕಿಯರಿಗೆ 8ನೇ ಅಷ್ಟ ನೋಡ್ರಿ 8ನೇ ಪುತ್ರನಾಗಿ ಎಲ್ಲಿ ಹುಟ್ಟಿದ ಅಂದ್ರೆ ತನ್ನ ಸೋದರ ಮಾವನಾಗಿರ್ತಕ್ಕಂಥ ಕಂಸಾಸುರ ಅವನ್ನ ದ್ವಾರಕೆ ಪ್ರತಿಯೊಂದು ಯಾಕಂದ್ರೆ ದೇವತೆಯ ಹೊಟ್ಟೆಯಿಂದ ಹುಟ್ಟಿದಂತ ಮಗುವಿನಿಂದ ತನ್ನ ಮರಣದ ಆ ಮರಣ ಅದೇ ಅಂದಗಜಿಗೆ ಅವನು ಏನಾಗ್ತದ ಅಂದ್ರೆ ಹುಟ್ಟಿದ ಇಲ್ಲಿ ಏನು ಹುಟ್ಟಾವ ದೇವಕಿಯ ಗರ್ಭದಲ್ಲೇ ಅವನ್ನೆಲ್ಲ ಕೊಡಬೇಕಂತ ತಿಳ್ಕೊಂಡು ಏನ್ ಮಾಡ್ತಾರ ಪ್ರತಿಯೊಂದು ಕೂತನ್ನು ತಗೊಳ್ಳೋದು ಕೂತ್ಕೊಳ್ಳೋದು ಅಂತಂದ್ರೆ ವಾಡಿ ಬಿಡೋದು. ನೋಡ್ರಿ, ಜಗತ್ತಿನ ಸ್ತ್ರೀ ಹತ್ಯೆ, ಗೋ ಹತ್ಯೆ, ಬ್ರಹ್ಮ ಹತ್ಯೆ ನಡಿಬಾರದಂತೆ ಆಗ್ತದೆ. ಎಲ್ಲಿ ಸ್ತ್ರೀ ಹತ್ಯೆ, ಶಿಶು ಹತ್ಯೆಯ ಗೋ ಹತ್ಯೆಗಳು ನಡೀತಾವೋ ಅಲ್ಲಿ ಅತಿಯಾದ ಪಾಪ ಆಗ್ತದೆ. ಯಾಕಂದ್ರೆ ಒಂದು ಏನು ಅರಿಯತಕ್ಕಂತ ಕೂಸಿಗೆ ನೋಡಿ ಬ್ರಹ್ಮ ಇರ್ತದ, ಅದು ಅಂತ ಬ್ರಹ್ಮವನ್ನ ಇವೇನ್ ಮಾಡ್ತಾ ಇದ್ದ ಕಂಸ ನಾಶ ಮಾಡ್ತಾ ಇದ್ದ. ಅವಾಗ ನೋಡ್ರಿ, ಆ 8ನೇ ಪುತ್ರನಾಗಿ ಹುಟ್ಟತಕ್ಕಂಥ ಯಾರಂದ್ರೆ ಈ ಜಗತ್ತಿನ ಭಾಗವನ್ನು ಹೊತ್ತಂತವನೇ ಆ ಕೃಷ್ಣ ಹುಟ್ಟವಲ್ಲ. ಅಂತ ಕೃಷ್ಣ ಬ್ರಹ್ಮವನ್ನು ನೈಂದ್ರ ರುದ್ರ ಮರುತಗಳ ಉನ್ವಂತಿ ದಿವ್ಯಸ್ತವೇ ತುಂಬಿ ಹರಿಯತಕ್ಕಂಥ ಹೋಗರಿಯತಕ್ಕಂಥ. ಬ್ಯೂರೋ ರಿಪೋರ್ಟ್ ಶಾಂತಿನಾಥ್ ಜಿ ಮಗದುಂ, ಭಾರತ ವೈಭವ ನ್ಯೂಸ್, ಹುಕ್ಕೇರಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.